ಹಾಯ್ ನೋಡ್ರಿ ಇವತ್ತು ಮಂದಿ ಬೇಕ ನಮ್ಮ ಮನೆ ಒಳಗೆ ಹೊಕ್ಕ ನಮ್ಮ ದೇವ್ರ ಜಗಲಿ ಎಲ್ಲ ನಾಶ ಮಾಡ್ಯಾವ ನೋಡ್ರಿ. ಬೇಕುಗಳ ಮಂದಿ ಬೇಕು ನಮ್ಮ ಮೂಲ ಆಗ್ಯಾವ ನೋಡ್ರಿ. 10 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದ ನಮ್ಮ ಪರಮಾತ್ಮನ ಬೆಕ್ಕ ತೆಳಗೆ ನುಗ್ಗಿಸ್ಕೇಸಂದ್ರಿ ಕೈಗೆ ದಡಲ್ಲ ಮುರಿದ್ಬಿಟ್ಟಾವ್ರಿ. ಅಂಜಿಕೆ ಬರತೈತಿ, ಯಾಕೆ ಏನಾಗುತ್ತೋ ಏನೋ ಅಂಥೇಳಿ ಏನು ಮಾಡೋದ್ರಿ. ಇದು ನೋಡ್ರಿ ಎಲ್ಲ ಕೈ ಕಿತ್ತೈತ್ರಿ, ಮುರಿದೈತ್ರಿ. ಇದು ದೇಹ ಹಿಂಗೆ ಕುಲ್ಲ ಆಗೈತ್ರಿ ನಡೆದಿಂದ್ರೆ ಹಿಡಿದು. ನಾನು ರಾತ್ರಿ ಹೊತ್ತಿನಾಗ ಒಗಿಬಾರ್ದಂತೇಳಿ ಹಿಂಗೆ ಜೋಡಿಸಿ ಇಟ್ಟೀನಿ. ಬೆಳಿಗ್ಗೆ ಎಲ್ಲಾರ ನೀರಾಗ ದೇವಸ್ಥಾನ ಮುಂದೆ ಇಟ್ಟು ಬಂದ್ರೆ ಆತಂತೇಳಿ ನೋಡ್ರಿ ಎಷ್ಟು ಚಂದ ಅದಾನ ಈ ಮೂರ್ತಿ. ಇಲ್ಲಿ ಎಲ್ಲಿ ಸಿಗಲ್ರಿ, ಇದು ಮಂಗ್ಳೂರಾಗ ತಂದಿದ್ದು ಮೂರ್ತಿ ರೀ. ಇದನ್ರಿ ನಮ್ಮ ತಂಗಿಗೆ ಗಿಫ್ಟ್ ಕೊಟ್ಟಿದ್ರಿ. ಆ ಗಿಫ್ಟ್ ನಾನು ತೊಗೊಂಬಂದು ಇಲ್ಲಿ ಒಂದು 10 ವರ್ಷ ಆತ್ರಿ ಪೂಜೆ ಮಾಡಾಕತ್ತಿದ್ದನ. ಇವಾಗ ಭಗವಂತ ನನ್ನ ಮನೆ ಬಿಟ್ಟು ಹೊಂಟಾನಂದ್ರೆ ನಮಗೆ ಭಯ ಆಗತೈತ್ರಿ. ಏನಾಯ್ತೋ ಏನೋ ಗಾಚಾರಕ್ಕಾದೈತಿ ಅಂಥೇಳಿ ಎಲ್ಲ ಅವನಿಗೆ ಬಿಟ್ಟಿದ್ದು. ಅವನೇ ಏನು ಮಾಡ್ತಾನೆ ಮಾಡಲಿ, ಅವನ ನಂಬಿದ್ದು ಅಂದಮೇಲೆ ಅವ ಏನು ಮಾಡ್ತಾನೆ ಮಾಡಲಿ, ಎಲ್ಲ ಅವನಿಗೆ ಬಿಟ್ಟಿದ್ದು. ಬೆಳಿಗ್ಗೆ ನೀವು ಹೊಳ್ಯಾಗಾರ ದೇವಸ್ಥಾನ ಮುಂದೆ ಇಟ್ಟು ಬರ್ಬೇಕ್ರಿ. ಆದ್ರೆ ಇಡಕ್ಕೆ ಮನಸ್ಸಿಲ್ಲ, ಆದರೂ ಇಡಲೇಬೇಕು.